Hi friends, today's topic is Linux process and thread management. ಇದರಲ್ಲಿ ನಾವು ಲಿನಕ್ಸ್ ಪ್ರೋಸೆಸ್ ಅಂದ್ರೆ ಏನು ಅಂಡ್ ಥ್ರೆಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಕಲಿತೀವಿ. ಓಕೆ, ಸೊ ಲಿನಕ್ಸ್ ಪ್ರೋಸೆಸ್ ಅಂಡ್ ಥ್ರೆಡ್ ಮ್ಯಾನೇಜ್ಮೆಂಟ್, ಆಸ್ ಯು ಸಿ ದ ಪ್ರೋಸೆಸ್ ಅಂದ್ರೆ ಒಂದು ಆಕ್ಟಿವಿಟಿ. ಪ್ರೋಸೆಸ್ ಯಾವುದೇ ರೀತಿ ಆಗ್ತವೆ ಅಂದರೆ ಕ್ಯಾರಿ ಔಟ್ ಟಾಸ್ಕ್ ವಿತ್ ಇನ್ ದಿ ಆಪರೇಟಿಂಗ್ ಸಿಸ್ಟಮ್. ಒಂದು ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗ್ತಾ ಇದೆ, ಅದರಲ್ಲಿ ಸಾವಿರಾರು ಪ್ರೊಸೆಸಸ್ ನಡೀತಾ ಇರ್ತದೆ. ನೀವು ಕೊಟ್ಟಿರೋ ಪ್ರೋಸೆಸ್ ಅಟ್ ಎ ಟೈಮಲ್ಲಿ ನೀವು ಬೇರೆ ಬೇರೆ ಕೆಲಸಗಳನ್ನು ಹೇಳ್ತೀರ, ಅದೆಲ್ಲ ಮಾಡ್ತಾ ಇರ್ತದೆ, ಒಂದು ಪ್ರೋಸೆಸ್ ಅಂತ ಹೇಳ್ತೀವಿ. ಎ ಪ್ರೋಗ್ರಾಮ್ ಈಸ್ ಎ ಸೆಟ್ ಆಫ್ ಮೆಷಿನ್ ಕೋಡ್ ಇನ್ಸ್ಟ್ರಕ್ಷನ್ಸ್. ಒಂದು ಕೆಲಸ ಕೊಟ್ಟಿದ್ರೆ ಅಂತ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇರುತ್ತೆ. ಒಂದು ಪ್ರೋಗ್ರಾಮ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಒಂದೊಂದು ಆದಮೇಲೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಕೋಡ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡಾಟಾ ಸ್ಟೋರ್ ಇನ್ ದಿ ಎಕ್ಸಿಕ್ಯೂಟಬಲ್ ಇಮೇಜ್ ಆನ್ ಡಿಸ್ಕ್. ಇದು ಒಂದು ಡಿಸ್ಕಲ್ಲಿ ಒಂದು ಕಡೆ ಸೇವ್ ಆಗುತ್ತೆ, ಎಕ್ಸಿಕ್ಯೂಟಬಲ್ ಇಮೇಜ್ ಆಗಿ ಸೇವ್ ಆಗುತ್ತೆ. ಈಸ್ ಆಸ್ ಸಚ್ ಆಸ್ ಎ ಪ್ಯಾಸಿವ್ ಎಂಟಿಟಿ, ಎ process can be thought of as a program, as a computer. Okay, as a computer program. Okay, ಒಂದು ಪ್ರೋಸೆಸ್ನ ನಾವು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್, ಇದನ್ನು ಕೆಲವು ರನ್ನಿಂಗ್ ಸ್ಟೇಟ್ಸ್ ಬರ್ತವೆ. ಅದಕ್ಕೆ ಆಪರೇಟಿಂಗ್ ಸಿಸ್ಟಮಲ್ಲಿ ರನ್ನಿಂಗ್ ಸ್ಟೇಟ್ಸ್, ಇಂಥ ಪ್ರೋಸೆಸ್ ಹೀಗಾಗಿ ನಡೀತಾ ಇದೆ, ಈಸ್ ಅಂಡರ್ ಆಕ್ಟಿವ್, ಪ್ರೋಸೆಸ್ ಈಸ್ ಆಕ್ಟಿವ್, ಪ್ರೋಸೆಸ್ ಈಸ್ ಡೆಡ್, ಪ್ರೋಸೆಸ್ ಈಸ್ ಕಿಲ್ಡ್, ಮಧ್ಯದಲ್ಲೇ ನಿಲ್ಲಿಸಿದ್ರೆ ಇಟ್ ಈಸ್ ಡೈನಾಮಿಕ್ ಎಂಟಿಟಿ. ಸೊ ಅದಕ್ಕೆ ಅದನ್ನು ಡೈನಾಮಿಕ್ ಎಂಟಿಟಿ ಅಂತೀವಿ. ಕಾನ್ಸ್ಟೆಂಟ್ಲಿ ಚೇಂಜಿಂಗ್, ರನ್ ಆಗ್ತಿರೋದು ಕಂಟಿನ್ಯೂಸ್ ರನ್ ಆಗ್ತಲ್ಲ. ಇಟ್ ಮೇ ಬಿ ಡಿಲೇಡ್ ಡ್ಯೂ ಟು another activity as the machine code instructions are executed by the processors. So machine codes are executed by the processors. Okay, go to next slide. Right, this most precious resource in this system is CPU. ಅದಕ್ಕೆ ನಾವು ಅದನ್ನು ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಓಕೆ, CPU is the most important system in the computer. Usually there is only one except in a multiprocessors based systems. ಕೆಲವೊಂದು ಸಿಸ್ಟಮ್ಸ್ ಅಲ್ಲಿ ಒಂದೇ ಇರುತ್ತೆ. ಈಗ ಮಲ್ಟಿಪ್ರೊಸೆಸರ್ ಸಿಸ್ಟಮ್ಸ್, ನಾವೀಗ ಡೆಸ್ಕ್ಟಾಪ್ PC ಇರೋ PCs ಎಲ್ಲ ಮಲ್ಟಿಪ್ರೊಸೆಸರ್ಸ್. that means at a time there are so many tasks are running. Okay, Linux is multi-processing operating system, as its objective is to have a process running on each CPU with the system at all times. Andre this to maximize CPU utilization. CPU ಕೆಪಾಸಿಟಿ ತಕ್ಕಂಗೆ ಅದನ್ನು ಬೆಟರ್ ಯುಟಿಲೈಸ್ ಮಾಡಿಕೊಂಡು ಪ್ರೋಸೆಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದೇ ಮೇನ್ ಆಬ್ಜೆಕ್ಟಿವ್. ಓಕೆ, ಇಫ್ ದೇರ್ ಆರ್ ಮೋರ್ ಪ್ರೊಸೆಸರ್ಸ್ ದ್ಯಾನ್ CPUs ಅಂಡ್ ದೇರ್ ಈಸ್ ಯೂಸ್ವಲಿ ಆರ್, ಎಷ್ಟು CPU ಇದೆಯೋ ಅಷ್ಟಕ್ಕಿಂತ ಜಾಸ್ತಿ ಪ್ರೋಸೆಸ್ ಇದ್ದರೆ ಓಕೆ, ದ ರೆಸ್ಟ್ ಆಫ್ ದಿ ಪ್ರೊಸೆಸ್ ಮಸ್ಟ್ ವೇಟ್, ಉಳಿದಿದ್ದವು ವೇಟ್ ಮಾಡಬೇಕಾಗುತ್ತೆ ಬಿಫೋರ್ CPU ಬಿಕಮ್ಸ್ ಫ್ರೀ until they can be run. Okay, so these are the states of the processes: waiting state, running state, running state. ಈಗ ಎರಡು ನೋಡಿದ್ದೀವಿ, ಇನ್ನು ಯಾವಾಗ ಬರ್ತವೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. In the multiprocessing system there are many processes are kept in memory at the same time. ಸೊ ಇನ್ನೂ ಏನು ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅದೆಲ್ಲ ಮೆಮೊರಿಯಲ್ಲಿ ಹಾಗೆ ಇರಬೇಕು, ಇಲ್ಲಾಂದರೆ ಅದು ಏನು ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಅಲ್ವಾ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ. ಓಕೆ, ನೀವು ಬೈಕಲ್ಲಿ ಹೋಗ್ತಾ ಇರ್ತೀರ, ಒಂದು ಫೋನ್ ಬರುತ್ತೆ, ಫೋನ್ ಅಟೆಂಡ್ ಮಾಡ್ತೀರಾ, ಬೈಕ್ ಹೊಡಿತಾ ಇರ್ತೀರ. ಬೈಕ್ ಹೊಡಿಯೋ ಪ್ರೋಸೆಸ್ ನಿಮಗೆ ಗೊತ್ತಿರಬೇಕು, ಬೈಕ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಫೋನಲ್ಲಿ ಮಾತಾಡೋದು ಗೊತ್ತಿರಬೇಕು. ಸೊ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಪ್ರೋಸೆಸಸ್ ದಟ್ ಹ್ಯಾಪನ್ಸ್. ಮತ್ತು ನೀವು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡೋದನ್ನು ಕೇಳೋವರೆಗೂ ವೇಟ್ ಮಾಡಬೇಕು. ಸೊ ದಟ್ ಈಸ್ ಆಲ್ಸೋ ಪ್ರೋಸೆಸ್, ದಟ್ ಈಸ್ ವೇಟಿಂಗ್ ಟೈಮ್. ನೆಕ್ಸ್ಟ್ ನೀವು ಮಾತಾಡಬೇಕು. ಓಕೆ,
ಸಿಮಿಲರ್ಲಿ ಬೈಕ್ ಹೊಡಿಬೇಕಾದ್ರೆ ಯಾರು ಅಡ್ಡ ಬರ್ತಾರೆ, ಬ್ರೇಕ್ ಹಿಡಿಬೇಕು, ಎಲ್ಲ ಪ್ರೊಸೆಸ್ ಕಂಟಿನ್ಯೂಸ್ ನಡೀತಾ ಇರ್ತದೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿಸ್ ಹ್ಯಾಪನ್ಸ್. ವಿ ಪೀಪಲ್ ಡೂ ಆ್ಯಕ್ಚುಲಿ ದೀಸ್ ಥಿಂಗ್ಸ್ ಡೈಲಿ, ಬಟ್ ಬೈಕಲ್ಲಿ ಹೋಗ್ಬೇಕಾದ್ರೆ ಫೋನಲ್ಲಿ ಮಾತಾಡಬೇಡಿ. ಓಕೆ, let us take another example. When you are working, we are typing something and you are listening to the music, both process are happening. Okay, those are the states of process. Okay, right. In a multiprocessing system, many processes are kept in memory at the same time. ಇದೇ ರೀತಿ whenever a process has to wait, ಕೆಲವೊಂದು processನ ಕಾಯಬೇಕಾದ ಸಂದರ್ಭ ಬರ್ಬೋದು. The operating system may take the CPU away from that process. ಆದ್ರಿಂದ CPU ದೂರ ಆಗುತ್ತೆ and gives it to another, ಬೇರೆದಕ್ಕೆ ಕೆಲಸ ಟೈಮ್ ಕೊಡುತ್ತೆ, more deserving process. That is called priority ತಕ್ಕಂತೆ ಅದು ಕೊಡ್ತಾ ಹೋಗುತ್ತೆ. That's what okay, next slide. This is a thread ಅಂತ ಹೇಳ್ತೀವಿ. ಥ್ರೆಡ್ ಅಂದ್ರೆ ಏನು, ಆಮೇಲೆ ಪ್ರತಿಯೊಂದು process of state is called one thread of execution ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಥ್ರೆಡ್ ಸ್ಟಾರ್ಟ್ ಆಯಿತು ಅಂದರೆ, ಪ್ರೋಸೆಸ್ ಸ್ಟಾರ್ಟ್ ಆಯಿತು ಅಂದರೆ ಥ್ರೆಡ್ ಸ್ಟಾರ್ಟ್ ಆಯಿತು, ಅದು ಎಲ್ಲಿವರೆಗೂ ಪ್ರೋಸೆಸ್ ನಡೀತು ಅಲ್ಲಿವರೆಗೂ ಥ್ರೆಡ್ ಆಫ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ದಟ್ ಗೋಸ್ ಥ್ರೂಔಟ್ ದಿ ಪ್ರೋಸೆಸ್ ಅಂಟಿಲ್ ದ ಪ್ರೋಸೆಸ್ ಈಸ್ finished its work. Process is come to end. Okay, this is called one complete thread. Multiple process are multiple threads antivi. This is the concept of thread, and this is the concept of process, how actually happens in the operating system. Let's take you in the next class. Thank you.